ರಾಷ್ಟ್ರ ರಕ್ಷಣೆಯಲ್ಲಿ ಪ್ರಧಾನಿ ಮೋದಿಯೇ ಬೆಸ್ಟ್. ಪ್ರಧಾನಿ ಮೋದಿಗೆ ಜೈ ಅಂದ ಭಾರತೀಯರು. ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಪ್ರಧಾನಿ ಮೋದಿಗೆ 88% ಮಾರ್ಕ್ಸ್ ಸಿಕ್ಕಿದೆ. ರಾಷ್ಟ್ರ ರಕ್ಷಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬೆಸ್ಟ್ ಅನ್ನೋದು ತಿಳಿದು ಬಂದಿದೆ. ಪ್ರಧಾನಿ ಮೋದಿಗೆ ಭಾರತೀಯರು ಜೈ ಎಂದಿದ್ದಾರೆ. ರಾಷ್ಟ್ರೀಯ ಭದ್ರತಾ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 88% ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ. ಆಪರೇಷನ್ ಸಿಂಧೂರ ಬಳಿಕ ಮೋದಿ ಅವರ ಜನಪ್ರಿಯತೆ ಹೆಚ್ಚಾಗಿದೆ. ಖಾಸಗಿ ಸುದ್ದಿ ಸಂಸ್ಥೆ ನಡೆಸಿದ ಸರ್ವೆಯಲ್ಲಿ ಬಹಿರಂಗ ಆಗಿರುವಂತಹ ವಿಚಾರ ಇದು. ಭಾರತ ಪಾಕ್ ಸಂಘರ್ಷದ ಬಳಿಕ ನಡೆದಂತ ಸರ್ವೆ. ಪಹಲ್ಗಾಮ್ ದಾಳಿ, ಆಪರೇಷನ್ ಸಿಂಧೂರದ ಎಫೆಕ್ಟ್ ಈಗ ಬಯಲಾಗಿದೆ ನೋಡಿ. ಸಮೀಕ್ಷೆ ವೇಳೆ ಒಟ್ಟಾರೆ 14,671 ಮಾದರಿ ಸಂಗ್ರಹ ಮಾಡಲಾಗಿದೆ. 11.94% ಮಂದಿ ರಾಷ್ಟ್ರ ರಕ್ಷಣೆಯಲ್ಲಿ ಮೋದಿ ಪರ ನಿಂತಿಲ್ಲ. ಮೋದಿ ಮೇಲೆ ನಂಬಿಕೆ ಇಲ್ಲ ಎಂದವರ ಪ್ರಮಾಣ 11.94%. ಮೇ 6 ಹಾಗೂ 7ರಂದು ನಡೆದ ಸರ್ವೆ ವಿವರ ಈಗ ಬಹಿರಂಗ ಆಗಿದೆ. ರಾಷ್ಟ್ರ ರಕ್ಷಣೆಯಲ್ಲಿ ಪ್ರಧಾನಿ ಮೋದಿಯೇ ಬೆಸ್ಟ್ ಅಂತ ಹೇಳಿ ಈಗ ಒಂದು ವರದಿಯಲ್ಲಿ ಗೊತ್ತಾಗಿರೋದು. ಭಾರತೀಯರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜೈ ಅಂತ ಹೇಳಿದ್ದಾರೆ. ಅದರಲ್ಲೂ ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬೆಸ್ಟ್ ಅಂತ ಹೇಳಿ ಮೋದಿ ಅವರಿಗೆ 88% ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ ಭಾರತೀಯರು. ಬಳಿಕ ಈಗ ಅಂದರೆ ಆಪರೇಷನ್ ಸಿಂಧೂರ ಏನು ನಡೀತಲ್ಲ, ಅದಾದ ನಂತರ ಮೋದಿ ಅವರ ವರ್ಚಸ್ಸು ಇನ್ನೂ ಹೆಚ್ಚಾಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಮೋದಿ ಅವರ ಜನಪ್ರಿಯತೆ ಜಾಸ್ತಿ ಆಗುತ್ತಲೇ ಹೋಗ್ತಾ ಇದೆ. ಖಾಸಗಿ ಸುದ್ದಿ ಸಂಸ್ಥೆ ನಡೆಸಿದ ಸರ್ವೆಯಲ್ಲಿ ಈ ವಿಚಾರ ಬಹಿರಂಗ ಆಗಿರೋದು. ಭಾರತ ಪಾಕ್ ಸಂಘರ್ಷದ ಬಳಿಕ ನಡೆದ ಸರ್ವೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಳೆದ ಕೆಲವು ದಿನಗಳ ಹಿಂದೆ ಸಂಘರ್ಷ ನಡೀತು. ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿಯನ್ನು ನಡೆಸಿ ನಮ್ಮ ಅಮಾಯಕರನ್ನು ಬಲಿ ಪಡೆದುಕೊಂಡಿದ್ರು. ಅದಾದ ನಂತರ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ನಡೆಸಿ ಪಾಕಿಸ್ತಾನವನ್ನು ಬಗ್ಗು ಬಡಿತು. ಅದಾದ ನಂತರ ಈ ಒಂದು ಸರ್ವೆಯನ್ನು ನಡೆಸಲಾಗಿದೆ. ಈ ಸರ್ವೆಯಲ್ಲಿ ಗೊತ್ತಾಗಿರೋದು 88% ಭಾರತೀಯರು ನಮ್ಮ ರಾಷ್ಟ್ರದ ಭದ್ರತೆ ವಿಚಾರದಲ್ಲಿ ಮೋದಿ ಅವರೇ ಬೆಸ್ಟ್ ಅಂತ ಹೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್, ಯಾವ ಒಂದು ಆಧಾರದ ಮೇಲೆ ಈ ಒಂದು ಸರ್ವೆ ನಡೆದಿರೋದು, ಜೊತೆಗೆ ಮೋದಿ ಅವರೇ ಬೆಸ್ಟ್ ಅಂತ ಕೂಡ ಎಷ್ಟು ಜನ ಹೇಳಿದ್ದಾರೆ? ರಾಮ್, ಇದು ಈ ಒಂದು ಸರ್ವೆ ನಡೆದಿರೋ ಸಮಯ ಏನಿದೆ ಅದು ನಿಜಕ್ಕೂ ಒಂಥರ ಕ್ರೂಷಿಯಲ್ ಪೀರಿಯಡ್ ಅಂತ ಹೇಳ್ಬೋದು. ಯಾಕಂದ್ರೆ ಏನೊಂದು ಪಹಲ್ಗಾಮ್ ದಾಳಿ ನಡೀತು. ಆ ದಾಳಿ ನಡೆದ ನಂತರ ಭಾರತ ಒಂದು ಏಪ್ರಿಲ್ 22ರಂದು ನಡೆದ ದಾಳಿಯ ಬಳಿಕ ಭಾರತ ಪ್ರತ್ಯುತ್ತರ ಕೊಟ್ಟಿದ್ದು, ಅಂದ್ರೆ ಆಪರೇಷನ್ ಸಿಂಧೂರ ಮೂಲಕ ಪ್ರತ್ಯುತ್ತರ ಕೊಟ್ಟಿದ್ದು ಮೇ 6ರ ಮಧ್ಯರಾತ್ರಿ, ಅಂದ್ರೆ ಮೇ 7 ಅಂತ ಟೆಕ್ನಿಕಲಿ ನಾವು ಪರಿಗಣಿಸಬಹುದು. ಈ ಒಂದು ಸರ್ವೆ ಕೂಡ ಮೇ 6ನೇ ತಾರೀಕು ಮತ್ತೆ 7ನೇ ತಾರೀಕು ನಡೆದಿದೆ ಅಂತ ಹೇಳ್ಬಿಟ್ಟು ಸಂಸ್ಥೆ ಹೇಳ್ಕೊಂಡಿದೆ. ಅಂದ್ರೆ ಇದು ಆಪರೇಷನ್ ಸಿಂಧೂರ ನಡೆಯಕ್ಕೆ ಹಿಂದಿನ ದಿನ ಮತ್ತೆ ಆಪರೇಷನ್ ಸಿಂಧೂರ ನಡೆದ ಮಾರನೇ ದಿನ, ಆ 2 ದಿನಗಳ ಕಾಲ ಈ ಒಂದು ಸರ್ವೆ ನಡೆದಿದೆ ಅಂತ ಹೇಳ್ಬಿಟ್ಟು ಸಂಸ್ಥೆ ಹೇಳ್ಕೊಂಡಿದೆ. ಮತ್ತೆ ಈ ಸರ್ವೆಯ ರಿಸಲ್ಟ್ ಕೂಡ ಒಂದು ರೀತಿ ನಿರೀಕ್ಷಿತ ಅಂತಾನೆ ಹೇಳ್ಬೋದು. ಪ್ರಧಾನಿ ಮೋದಿ ಅವರ ಪರವಾಗಿ ಜನ ಸಹಮತ ವ್ಯಕ್ತಪಡಿಸಿದ್ದಾರೆ. ಹಾಗೆ ನೋಡಿದ್ರೆ ಮೇ 6ನೇ ತಾರೀಕು ಜನರ ಒಂದು ಅಸಮ್ಮತಿ ಜಾಸ್ತಿ ಇರಬೇಕಾಗಿತ್ತು ಆಗ ನೋಡಿದ್ರೆ, ಯಾಕಂದ್ರೆ ಆಪರೇಷನ್ ಸಿಂಧೂರ ನಡೆದಿರ್ಲಿಲ್ಲ. ಇನ್ನು ಮೇ 7ನೇ ತಾರೀಕು ಅವತ್ತು ಆಪರೇಷನ್ ಸಿಂಧೂರ ನಡೆದಿದ್ದ ದಿನ. ಹಾಗಾಗಿ ಈ ಒಂದು ಸರ್ವೆ ನಡೆದ ಕಾಲಾವಧಿಯಲ್ಲಿ ಜನ ಬಹುತೇಕವಾಗಿ ಅಂದ್ರೆ ಬೇರೆ ಆಪ್ಷನ್ನೇ ಇಲ್ಲ ಅನ್ನೋ ರೀತಿ ಪ್ರಧಾನಿ ಮೋದಿ ಅವರಿಗೆ ಜೈ ಅಂದಿದ್ದಾರೆ ಅನ್ನೋ ರೀತಿ ಕಂಡು ಬರ್ತಾ ಇದೆ. ಆದ್ರೆ ಒಟ್ಟು 11%ಗಿಂತ ಸುಮಾರು 11% ಜನ ಪ್ರಧಾನಿ ಮೋದಿ ಅವರು ರಾಷ್ಟ್ರ ರಕ್ಷಣೆಗೆ ಉತ್ತಮ ಅಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಯಾರು ಉತ್ತಮ, ಮೋದಿ ಅವರಲ್ಲ ಅಂದ್ರೆ ಯಾರು ಉತ್ತಮ ಅನ್ನೋದಕ್ಕೆ ಉತ್ತರವನ್ನ ಜನಗಳು ಕೊಟ್ಟಿಲ್ಲ. ಬಟ್ ಏನೇ ಇರ್ಲಿ 88% ರಿಸಲ್ಟ್ ಅಂತೂ ಪ್ರಧಾನಿ ಮೋದಿ ಅವರ ಪರವಾಗಿ ಬಂದಿದೆ. ಅದರಲ್ಲೂ ಇದು ಕೇವಲ ರಾಷ್ಟ್ರ ರಕ್ಷಣೆ ವಿಚಾರಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು, ಆರ್ಥಿಕತೆ, ಅಭಿವೃದ್ಧಿ ಯಾವ ವಿಚಾರಕ್ಕೂ ಸಂಬಂಧಪಟ್ಟಿದ್ದಲ್ಲ. ಕೇವಲ ಇದೊಂದು ವಿಚಾರಕ್ಕೆ ಜನ ಈ ರೀತಿ ಸಮ್ಮತಿ ವ್ಯಕ್ತಪಡಿಸಿರೋದು. ರಾಮ್, ದಿಲೀಪ್, ಮತ್ತೊಂದು ವಿಚಾರ, ಈಗ ಆಪರೇಷನ್ ಸಿಂಧೂರ ಆದ ನಂತರವೇ ಮೋದಿ ವರ್ಚಸ್ಸು, ಮೋದಿ ಜನಪ್ರಿಯತೆ ಹೆಚ್ಚಾಗಿದೆ ಅಂತ ಹೇಳಿ ಈ ವರದಿಯಲ್ಲಿ ಗೊತ್ತಾಗಿದೆ. ಆದರೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಅರ್ಧಕ್ಕೆ ಮೊಟಕುಗೊಳಿಸಿದಾಗ ಆದಷ್ಟು ಬಹಳಷ್ಟು ಜನ ಯಾಕೆ ಹಿಂಗೆ ಮಾಡಿಬಿಟ್ರು ಅನ್ನೋ ನಿಟ್ಟಿನಲ್ಲಿ ನೆಗೆಟಿವ್ ಆಗೇ ಮಾತನಾಡಿದ್ರು. ಹೌದು ರಾಮ್, ಸಹಜ. ಯಾಕಂದ್ರೆ ಯಾವುದೇ ಒಂದು ಕಾರ್ಯಾಚರಣೆ, ಅದರಲ್ಲೂ ಮಿಲಿಟರಿ ಕಾರ್ಯಾಚರಣೆ ವಿಚಾರಕ್ಕೆ ಬಂದಾಗ ಅದು ಕೇವಲ ಸೈನ್ಯದ ತಾಕತ್ ಪ್ರದರ್ಶನ ಅಷ್ಟೇ ಅಲ್ಲ, ವಿದೇಶಾಂಗ ವ್ಯವಹಾರಗಳು, ವಿದೇಶಾಂಗ ಸಂಬಂಧಗಳನ್ನು ಗಮನದಲ್ಲಿಟ್ಕೊಬೇಕಾಗಿರುತ್ತೆ. ಅಂತಾರಾಷ್ಟ್ರೀಯ ಒತ್ತಡಗಳು ಇರುತ್ತೆ. ಇದು ಕೇವಲ ಪ್ರಧಾನಿ ನರೇಂದ್ರ ಮೋದಿ ಅವರಂತ ಅಷ್ಟೇ ಅಲ್ಲ, ಐರನ್ ಲೇಡಿ ಅಂತ ಏನ್ ಕರಿತಿದ್ರು ಇಂದಿರಾ ಗಾಂಧಿ ಅವರು ಕೂಡ ಬಾಂಗ್ಲಾ ವಿಮೋಚನಾ ಹೋರಾಟದ ಸಮಯದಲ್ಲಿ ಅವರು ಕೂಡ ಅಂತಾರಾಷ್ಟ್ರೀಯ ಒತ್ತಡಗಳನ್ನ ಅನುಭವಿಸಿದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅನುಭವಿಸಿದ್ರು. ಇದೇ ರೀತಿಯ ಒತ್ತಡಗಳನ್ನ
ಒತ್ತಡಗಳನ್ನ ಕಾರ್ಗಿಲ್ ಯುದ್ಧ ಸಂದರ್ಭದಲ್ಲಿ ವಾಜಪೇಯಿ ಅವರು, ಅಂದಿನ ಪ್ರಧಾನಿಯಾಗಿದ್ದ ವಾಜಪೇಯಿ ಅವರು ಅನುಭವಿಸಿದ್ರು. ಈ ಎಲ್ಲ ಒಂದು ಅಂತಾರಾಷ್ಟ್ರೀಯ ಒತ್ತಡಗಳ ಹಿನ್ನೆಲೆಯಲ್ಲಿ ಈ ಯುದ್ಧಕ್ಕೆ ಒಂದು ಕದನ ವಿರಾಮ ಘೋಷಿಸೋದು ಅಥವಾ ತಾತ್ಕಾಲಿಕವಾಗಿ ಸೇನಾ ಕಾರ್ಯಾಚರಣೆ ತಡೆಯೋದು ಎಲ್ಲ ಆಗಿರುತ್ತೆ. ಇದನ್ನ ದೇಶೀಯವಾಗಿ ರಾಜಕಾರಣ ಮಾಡೋಂತ ಸಂದರ್ಭದಲ್ಲಿ ಆ ಅಂತಾರಾಷ್ಟ್ರೀಯ ಒತ್ತಡಗಳ ಬಗ್ಗೆ ಯಾರು ಪ್ರಸ್ತಾಪ ಮಾಡೋದಿಲ್ಲ. ದೇಶೀಯವಾಗಿ ನೀವು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡ್ಲಿಲ್ಲ, ಹೋರಾಟ ಮಾಡ್ಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ಅದರ ಒಂದು ರಿಯಾಲಿಟಿ ಏನಿದೆ, ವಾಸ್ತವತೆ ಏನಿರುತ್ತೆ, ಅದು ಸಂಪೂರ್ಣ ಭಿನ್ನವಾಗಿರುತ್ತೆ. ಹಾಗಾಗಿ ಸರ್ಕಾರ ಕೂಡ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೇಕಾಗಿರೋ ಹಂತದಲ್ಲಿ ಯುದ್ಧ ಬೇಡ ಅನ್ನೋ ಮನಸ್ಥಿತಿಯಲ್ಲೇ ಇತ್ತು. ಜೊತೆಗೆ ಉಗ್ರರಿಗೆ ಏನು ಬಿಸಿ ಮುಟ್ಟಿಸ್ಬೇಕಾಗಿತ್ತೋ, ಪಾಕಿಸ್ತಾನ ಸೇನೆಗೆ ಏನು ಬಿಸಿ ಮುಟ್ಟಿಸ್ಬೇಕಾಗಿತ್ತೋ ಅಷ್ಟು ಕೆಲಸವನ್ನ ನಿಖರವಾಗಿ ಮಾಡಿ ತನ್ನ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದೆ ಅಂತ ಹೇಳ್ಬೋದು ರಾಮ್. ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.